ಎಲ್ಲರೊಳಗೂ ಇದೇ ಲಿಂಗ ಅಡಕವಾಗಿದೆ ಅನ್ನೋ ಭಾವದಿಂದ ಕಾಣುವವನೇ ನಿಜವಾದ ಜಂಗಮ. ಆ ಜಂಗಮದ ಪಾದೋದಕ ಪಡಿಬೇಕಾದ್ರೆ ಸಕಲ ಜೀವರಾಶಿಗಳಲ್ಲಿ ಲಿಂಗವನ್ನು ಕಾಣಬೇಕು. ಆ ಲಿಂಗವನ್ನೇ ಸಕಲರಲ್ಲೂ ಕಾಣುವ ಅಭೇದ ದೃಷ್ಟಿಯನ್ನು ಅಳವಡಿಸಿಕೊಡಬೇಕು. ಅದು ಸಮತೆ ಎಂಬ ಜಲ. ಅದಕ್ಕೆ ಕರುಣೆ ಅನ್ನೋದು ಗುರುವಿಗೆ, ವಿನಯವಂತಿಕೆ ಲಿಂಗಕ್ಕೆ, ಸಮತೆ ಜಂಗಮಕ್ಕೆ. ಈ ಗುಣತ್ರಯಗಳು ಇಲ್ಲದೆ ಹೋದರೆ, ಈ ಭಕ್ತನಲ್ಲಿ ವ್ಯಕ್ತಗೊಳ್ಳದೆ ಹೋದರೆ ಅಲ್ಲಿ ಗುರುಪಾದೋದಕ ಇಲ್ಲ, ಲಿಂಗ ಪಾದೋದಕ ಇಲ್ಲ, ಜಂಗಮ ಪಾದೋದಕ ಇಲ್ಲ. ಇಂಥ ಗುರುಲಿಂಗ ಜಂಗಮದ ಪಾದೋದಕದ ಪರಿಣಾಮವೇ ತ್ರಿವಿಧ ಕರ್ಮ ನಾಸ್ತಿ. ಯಾವ ಕರ್ಮ? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮವೆಂಬ ಕರ್ಮತ್ರಯಗಳ ನಾಸ್ತಿ. ಈ ಕರ್ಮಗಳು ಕಳೆದಲ್ಲದೆ ಈ ಭಕ್ತ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾವ ಕರ್ಮಗಳು ಇಲ್ಲಿ ಕೆಲಸ ಮಾಡ್ತಿರ್ತಾವಲ್ಲ, ಆ ಕರ್ಮಗಳೇ ನಮ್ಮನ್ನು ಮುಕ್ತಿ ಪಥದಿಂದ, ಸದ್ಗುರುವಿನ ಕಾರುಣ್ಯದಿಂದ, ಶರಣರ ಸಂಘದಿಂದ ನಮ್ಮನ್ನು ದೂರ ಸರಿಸ್ತಿರ್ತಾವೆ. ಯಾವ ಕರ್ಮಗಳು ನಮ್ಮೊಳಗೆ ನೆಲೆಸಿರ್ತಾವ, ಆ ಕರ್ಮಗಳ ಪಾಶದ ಕಾರಣಕ್ಕಾಗಿ ಈ ಭಕ್ತ ತನ್ನೊಳಗಿರೋ ಪರವಸ್ತುವಿನಿಂದ ತಾನು ಭಾಳ ವಿಮುಖನಾಗಿರ್ತಾನೆ, ಅಂತರವನ್ನು ಕಾಯ್ಕೊಂಡಿರ್ತಾನೆ. ಅದಕ್ಕೆ ಕಾರಣವೇ ಕರ್ಮದ ಫಲಗಳು. ಆ ಕರ್ಮದ ಫಲಗಳು ಇರೋ ತನಕ ನಮಗೆ ಲಿಂಗ ಪೂಜೆ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಜಂಗಮ ದಾಸೋಹ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಶರಣರ ಸಂಘದೊಳಗೆ ಬೆರೆಯೋಂಗಾಗೋದಿಲ್ಲ. ಆ ಕರ್ಮಗಳು ನಮ್ಮನ್ನು ಏನು ಮಾಡ್ತಿರ್ತವೆ? ಇಂಥ ಶರಣರ ಸತ್ಪಥದಿಂದ ದೂರೀಕರಿಸಿ ನಮ್ಮನ್ನು ಸದಾ ಅಜ್ಞಾನದ ಸಂಘದೊಳಗೆ ಇರುವಂಗ, ಅದರೊಳಗೆ ಉಳಿಯುವಂಗ ನಮ್ಮನ್ನು ಯಾವ ಮಾಡ್ತಿರ್ತಾವಂದ್ರೆ ಕರ್ಮ ಫಲಗಳು ಮಾಡ್ತಿರ್ತಾವ. ಅದಕ್ಕೆ ಎಂಥ ಜ್ಞಾನಿಗಳ ಜೊತೆಗೆ ಒಮ್ಮೆ ಅಜ್ಞಾನಿಗಳು ಇರ್ತಾರೆ. ಅವರನ್ನು ನೋಡಿ ಕೆಲವ್ರಿಗೆ ಏನು ಅನ್ನಿಸ್ತಿರ್ತೈತಂದ್ರೆ, ಏನಪ್ಪ ಇಂಥ ದೊಡ್ಡವರು ಕೂಡ ಇವು ಇಂಥವದನಲ್ಲ, ಇವನ್ಯಾಕೆ ಇವ್ರ ಜೋಡಿ ಇದ್ದು ಹಿಂಗ್ಯಾಕಾಗಿಲ್ಲ ಅಂತ ಕೇಳಿದ್ರೆ, ಬರೀ ಪಕ್ಕಕ್ಕಿದ್ರೆ ಸಾಲದು, ತನ್ನೊಳಗಿರ್ತಾವಲ್ಲ ಕರ್ಮದ ಗಂಟು, ಅದನ್ನು ಕರಗಿಸಿಕೊಳ್ಳಾರ್ದ ಅವನೊಳಗೇನು ಪ್ರವೇಶ ಆಗೋದೇ ಇಲ್ಲ. ಇದು ಹೆಂಗೆ ನಡೆದಿತ್ತು ಅಂದ್ರೆ, ಕಣ್ಣು ಮುಂದೆ ನಡೆದಿತ್ತು. ನಮ್ಮ ಇಳಕಲ್ ಅಪ್ಪಗಳ ಡ್ರೈವರು ಚಿಲ್ಲಿಂಗಯ್ಯ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವರು ನೋಡಿದ್ರೆ ಮಹಾಂತ ಜೋಳಿಗೆ ಹಾಕ್ಕೊಂಡು ದೇಶಕ್ಕೆ ತುಂಬ ಪರ್ಯಟನ ಮಾಡಿ ದುಶ್ಚಟಗಳ ಭಿಕ್ಷೆ ಬೇಡುತ್ತಿದ್ರು. ಅದಕ್ಕೆ ಮಹಾಂತ ಜೋಳಿಗೆ ಅಂತ ಹಾಕ್ಕೊಂಡು ಅವ್ರು ಡ್ರೈವರ್ ನೋಡಿದ್ರೆ 3 ಹೊತ್ತು ಗುಟ್ಕದಾಗ ಇರ್ತಿದ್ದ ಬಾಯ. ಅವ್ರ ಜೋಡಿನ ಇರ್ತಿದ್ದ, ಗುಟ್ಕ ಬಿಟ್ಟು ಇರತ್ತಿದ್ದಿಲ್ಲವ. ಕೊನೆಗೆ ಆ ಗುಟ್ಕ ತಿಂದು ಗಂಟಲು ಕ್ಯಾನ್ಸರ್ ಬಂದು ಅಪ್ಪಗಳ ಮುಂದೆ ಅವನು ಹೋದ. ಇನ್ನು ಅವರು ಗಂಟಿದ್ರು, ನಾವು ಹೋದ. ಅದನ್ನು ನೋಡಿ ಭಾಳ ಮಂದಿ ಕೇಳೋರು ಏನಂತ, ಅಲ್ರಿ ಇವ್ರು ಊರು ಮಂದಿ ಚಟ ಬಿಡಿಸಿದ್ರು, ಪಕ್ಕಕ್ಕದಾನ ಇವರು ಡ್ರೈವರ್, ಅವ್ನು ನೋಡಿದ್ರು ಗುಟ್ಕ ತಿಂದು ಕ್ಯಾನ್ಸರ್ ಆಗಿ ಸತ್ತ, ಹೆಂಗಿದ್ರು ಅಂತ. ಇದು ಅಪ್ಪಗಳ ತಪ್ಪಲ್ಲ, ಅವನ ಕರ್ಮ ಫಲ ಹಂಗಿರ್ತೈತಲ್ಲಿ. ಅವನು ಪ್ರಯತ್ನ ಮಾಡಬೇಕು ಅದಕ್ಕೆ. ಯಾಕಂದ್ರೆ ಪ್ರಯತ್ನದೊಳಗೆ ಎಂಥ ಶಕ್ತಿ ಐತಂದ್ರೆ, ಪ್ರಾರಬ್ಧವನ್ನು ಗೆಲ್ಲಿಸುವ ಶಕ್ತಿ ಪ್ರಯತ್ನಕ್ಕೈತಿ ಅಂತ ಅರ್ಥ. ನಿನ್ನ ಪ್ರಾರಬ್ಧ ಏನು ಯಾಕಿರುವಲ್ದಕ್ಕ, ನೀನು ಪ್ರಯತ್ನಿಸಿದರೆ, ನೀನು ಶರಣರ ಸಂಘಕ್ಕೊಳಗಾದರೆ, ಶರಣರ ಸತ್ಪಥದಲ್ಲಿ ನಡೆಯುವ ಪ್ರಯತ್ನ ಮಾಡಿದರೆ, ಎಂಥ ಘೋರವಾದಂಥ ಕರ್ಮಫಲ ನಿನ್ನೊಂದಿಗಿದ್ರೂ ಕೂಡ ಅದನ್ನು ನಿವಾರಿಸಿಕೊಂಡು ಬದುಕ್ತಕ್ಕಂಥ ಶಕ್ತಿ ಈ ಭಕ್ತನ ಪ್ರಯತ್ನದೊಳಗೈತಿ. ಆ ಪ್ರಯತ್ನ ಬರೀ ಗುರು ಮಾಡಿದರೆ ಸಾಲದು, ಭಕ್ತನೂ ಮಾಡಬೇಕು, ಮನಸ್ಸು ಮಾಡಬೇಕು. ಹೆಂಗೆ? ಕಲ್ಲು ಮಾಡ್ಕೋಬೇಕು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ನಾನಿದನ್ನು ಬಿಡಬೇಕು, ಇದನ್ನು ಹಿಡಿಬೇಕು ಅಂತ ಗಟ್ಟಿ ಮಾಡಬೇಕು. ಗುರುವಾದಾತ ಉಪದೇಶ ಕೊಡಬಹುದು, ಲಿಂಗ ಪೂಜೆಗೊಳ್ಳಬಹುದು, ಜಂಗಮ ಅನುಭವ ಕೊಡಬಹುದು. ಆದರೆ ಗುರುಲಿಂಗ ಜಂಗಮರ ಪೂಜೆಯನ್ನು ಮಾಡಿದ ಭಕ್ತ ತನ್ನ ಪ್ರಯತ್ನ ಅಂತಕ್ಕಂಥ ಶಕ್ತಿಯನ್ನು ಅಲ್ಲಿ ಬೆರೆಸಬೇಕು. ಆ ಪ್ರಯತ್ನಕ್ಕೆ ಏನಂತ ಕರೀತಾರೆ? ಭಕ್ತಿ ಅಂತ ಕರೀತಾರೆ. ಭಕ್ತಿ ಆ ಭಕ್ತಿ ಅನ್ನೋದು ಏನು ಅಂದರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿರ್ಣಯವನ್ನು ಕೊಡುವ ಶಕ್ತಿ ಅದು. ಆ ಶಕ್ತಿಯನ್ನು ಬೆಳೆಸಿಕೊಳ್ಳದೆ ಹೋದರೆ ನಮ್ಮೊಳಗಿರ್ತಕ್ಕಂಥ ಕರ್ಮತ್ರಯಗಳು ತಮ್ಮ ಕೆಲಸ ತಾವು ಮಾಡೋತಿರ್ತಾವೆ. ಅವುಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಭಕ್ತನಿಗೂ ಐತಿ. ಈ ಭಕ್ತ ಯಾವ ಗುರುವನ್ನು, ಲಿಂಗವನ್ನು, ಜಂಗಮವನ್ನು ಒಲಿಸಿಕೊಂಡು ಆ ಗುರುಜಿ ಲಿಂಗ ಜಂಗಮರ ಪಾದದಲ್ಲಿ ನೆಲೆಸಿರುವ ಪರಮಾತ್ಮನ ಆ ಪರಮಾನಂದವೆಂಬ ಜಲದ ಚಿದ್ಬಿಂದುವನ್ನು ಪಾದೋದಕದಲ್ಲಿ ಕರಗಿಸಿ ತಾನು ಅದನ್ನು ಪಡೆದಾಗ ಅಂತಪ್ಪ ಪರಮಾನಂದವೆಂಬ
ಸುಜಲ ಈ ಭಕ್ತನೊಳಗೆ ಪ್ರವೇಶ ಮಾಡಿ ಭಕ್ತನನ್ನು ಸುಖ ದುಃಖ ಸಂತೋಷ ನೋವು ನಲಿವುಗಳ ಈ ಒಂದು ವರ್ತುಳದಿಂದ ಮುಕ್ತನನ್ನಾಗಿ ಮಾಡಿ ಇವನನ್ನು ಆನಂದ ಸ್ವರೂಪನನ್ನಾಗಿ ಮಾಡುವಂಥದ್ದು.